ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಿ ನೋಡಿದ್ರೆ ನನ್ನ ಮಗಳು ತ್ಯಾಗದಲ್ಲಿ ಕರ್ಣನನ್ನೇ ಮೀರ್ತೀನಿ ಅಂತ ನಿಂತಿದ್ದಾಳೆ. ನೀವ್ ನೋಡಿದ್ರೆ ಅಳಿಯಂದ್ರ ಮನೆಗೆ ಟ್ರಿಪ್ಪಿಗೆ ಬಂದವ್ರ ತರ ಆರಾಮಾಗಿದ್ದೀರಲ್ಲ. ಅಮ್ಮ ಮೆತ್ತಗ್ ಮಾತಾಡು ಪ್ಲೀಸ್. ಏನೇ ಮೆತ್ತಿಗೆ ಮಾತಾಡ್ಲಿ? ನಾವ್ ಮೆತ್ತಿಗಿದ್ರೆ ಈ ಮನೆ ಜನ ನಮ್ಮನ್ನ ಹಾಕೊಂಡು ತುಳಿದು ಬಿಡ್ತಾರ ಅಷ್ಟೇ. ನನ್ನ ಮಕ್ಕಳ ಜೀವನ ಸೂತ್ರ ಇಲ್ಲದ ಗಾಳಿ ಪಟ್ಟ ತರ ದಿಕ್ಕು ತಪ್ತಾ ಇದೆ. ಅವಳ ಜೀವನಕ್ಕೊಂದು ದಾರಿ ತೋರ್ಸೋಣ ಅಂತ ಒಂದ್ ಕ್ಷಣ ಆದ್ರೂ ಅನ್ಸಿದ್ಯಾ ನಿಮ್ಗೆ? ಕೌಸಲ್ಯ, ಅವತ್ತು ಬೀಗ್ರು ಹೇಳಿಲ್ಲೇನೆ ಎಲ್ಲರೂ ಸೇರಿ ಒಂದು ನಿರ್ಧಾರ ತಗೊಳ್ಳೋಣ, ಅಲ್ಲಿವರೆಗೂ ಇಲ್ಲೇ ಇದೆ ಅಂತ. ಎಲ್ಲಿವರೆಗೂ ಹೇಳಿ? ಲೀಲನ್ ಜೀವನ ಬೀದಿಗೆ ಬರೋವರ್ಗ ಅಥವಾ ಊರ್ ಜನ ಎಲ್ಲ ಸೇರ್ಕೊಂಡು ಮಗಳ ಜೀವನ ನಾಶ ಆಗ್ತಾ ಇದ್ರು ಧರ್ಮರಾಯನ್ ತರ ನೋಡ್ಕೊಂಡು ಕೂತಿದ್ದೀರಲ್ಲ, ನೀವು ಒಬ್ಬ ಅಪ್ಪನ ಅಂತ ಉಗಿತಾರಲ್ಲ ಅಲ್ಲಿವರ್ಗ? ಅಮ್ಮ ನಿಮ್ ಕೈ ಮುಗಿತೀನಿ, ಪ್ಲೀಸ್ ಜೋರಾಗಿ ಮಾತಾಡ್ಬೇಡ. ಇಲ್ಲೇ ಇದ್ರೆ ತುಂಬಾ ಕಷ್ಟ. ಅಪ್ಪ ಬಾ ಅಮ್ಮನ ಮನೆ ಕರ್ಕೊಂಡು ಹೋಗೋಣ. ಹತ್ರ ಬಂದ್ರೆ ಹೆಮ್ಮಾರಿ ಆಗ್ಬಿಡ್ತೀನಿ. ನನ್ನ ಮಗಳ ಜೀವನ ಸರಿ ಮಾಡಿದೆ ನಾನು ಇಲ್ಲಿಂದ ಹೊರಗಡೆ ಹೋಗೋದು. ಕೌಸಲ್ಯ, ನೀನ್ ಸುಮ್ಮನೆ ಇರೇ. ನಮ್ ಲೀಲಾ ಏನ್ ಮಾಡಿದ್ರು ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತಾಳೆ. ಇವಾಗ ಅಂತರಂಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಸುಮ್ಮನೆ ಇರ್ಬೋದು, ಅದನ್ನ ನೀನು ಬೇರೆ ತರ ಅರ್ಥ ಮಾಡ್ಕೋಬೇಡ್ವೆ. ಅದೇ ನಂಗೆ ಚಿಂತೆ ಆಗ್ತಾ ಇರೋದು. ಎಲ್ಲಿ ನನ್ನ ಮಗಳು ತನ್ನ ಜೀವನನ ದಾರೆ ಎರೆದು ಬರಿಗೈ ಮಾಡ್ಕೊಂಡಿರ್ತಾಳೋ ಅಂತ ಭಯ ಆಗ್ತಾ ಇದೆ ರೀ, ಭಯ ಆಗ್ತಾ ಇದೆ. ಇದನ್ನೆಲ್ಲ ಮನೆ ಗಂಡಸರು ಪ್ರಶ್ನೆ ಮಾಡ್ಬೇಕು, ನೀವು ಮಾಡ್ತಿಲ್ವಲ್ಲ? ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಮ್ಮ ಅದು? ನಾನೇ ಹೋಗಿ ಅಳಿಯಂದ್ರ ಹತ್ರ ಮಾತಾಡ್ತೀನಿ. ಅಮ್ಮ ಕೌಸಲ್ಯ, ಕೌಸಲ್ಯ ನಿಂತ್ಕೊಳ್ಳೆ. ಕೌಸಲ್ಯ, ಕೌಸಲ್ಯ, ಪ್ಲೀಸ್ ಡಾಕ್ಟರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಅಥವಾ ಎಷ್ಟೇ ಎಕ್ಸ್ಪೀರಿಯನ್ಸ್ ಇರೋ ಸರ್ಜನ್ನ ನೀವು ಸಜೆಸ್ಟ್ ಮಾಡಿದ್ರು ಪ್ರಪಂಚದಲ್ಲಿ ಅವ್ರು ಎಲ್ಲೇ ಇದ್ರು ಕರ್ಕೊಂಡ್ ಬರೋದು ಜವಾಬ್ದಾರಿ ನಂದು. ಆದ್ರೆ ನನಗೆ ಅಂತರ ಸರಿ ಹೋಗ್ಬೇಕು. ಪ್ಲೀಸ್ ಡಾಕ್ಟರ್. ಯಾ, ಥ್ಯಾಂಕ್ ಯು. ಅರೆ, ಏನು ಇಷ್ಟೊತ್ತಲ್ಲಿ ಏನ ಮಾತಾಡ್ಬೇಕು? ಇಲ್ಲ ಇಲ್ಲ, ಹಾಗೇನಿಲ್ಲ, ನಡಿ ಕೌಸಲ್ಯ. ನಂಗೆ ಮಾತಾಡೋದಿತ್ತು. ಹೇಳಿ. ಇಲ್ಲ ಸರ್, ಬರೀ ಕೆಲ್ಸಕ್ಕೆ ಬರದೇ ಇರೋ ಮಾತುಗಳು ಅಷ್ಟೇ, ಏನಿಲ್ಲ. ನೀವು ರೆಸ್ಟ್ ಮಾಡಿ ಸರ್. ಕೌಸಲ್ಯ ನಡಿಯೇ. ಸುಮ್ನಿರ್ರಿ. ನಿಮ್ ಜವಾಬ್ದಾರಿ ಇಲ್ಲ ಅಂದ್ರೆ ನಂಗೂ ಇಲ್ಲ ಅನ್ಕೊಂಡ್ರ? ಬಂದಿದ್ದೀನಿ, ಹೇಳ್ಬಿಟ್ಟೆ ಹೋಗ್ತೀನಿ. ಏನಾಯ್ತು ಹೇಳಿ? ನೀವೇನೋ ದೊಡ್ಡ ಮನುಷ್ಯರು, ಆರಾಮಾಗಿರ್ತೀರ. ಆದ್ರೆ ನಾವ್ ಹೆಣ್ಣು ಹೆತ್ತೋರು, ನಾವೇನ್ ಮಾಡ್ಬೇಕು ಹೇಳಿ? ನೀವು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಕೇಳಿಸ್ಕೊಂಡ್ರ ರೀ? ನೀವ್ ಕೇಳಿಸ್ಕೊಂಡಿಲ್ಲನ ನಾನು ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವ್ದ್ರ ಬಗ್ಗೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಇಷ್ಟೊತ್ತಲ್ಲಿ ಅಳಿಯಂದ್ರ ಹತ್ರ ಅತ್ತೆ ಮಾತಾಡೋದಕ್ಕೆ ಬಂದಿದ್ದಾರೆ ಅಂದ್ರೆ ಅದು ಮಗಳ ಬಗ್ಗೆ ಅಂತಾನೂ ಗೊತ್ತಾಗಲ್ವಾ? ಅದ್ರ ಅರ್ಥ ಏನ್ ಹೇಳಿ? ಕೌಸಲ್ಯ, ಸುಮ್ಮನೆ ಇರೇ. ನಿನ್ನ ಮಾತಿಂದ ಒಬ್ಬರಿಬ್ಬರಿಗೆಲ್ಲ ಇಡೀ ಮನೆಯವರಿಗೆಲ್ಲ ನೋವಾಗುತ್ತೆ ಕಣೆ, ಸುಮ್ಮನೆ ಇರೇ. ಒಂದು ನಿಮಿಷ, ಅವ್ರೇನೋ ಹೇಳಬೇಕು ಅಂತ ಹೇಳಿ. ಹೇಳ್ದೆ ಇನ್ನೇನ್ ಮಾಡ್ಲಿ? ಎಲ್ಲಾನು ಹೇಳ್ಬಿಟ್ಟೆ ಹೋಗೋದು ಇಲ್ಲಿಂದ. ನಾನ್ ಸುಮ್ನೆ ಹೋಗಲ್ಲ, ನ್ಯಾಯ ತಗೊಂಡೇ ಹೋಗ್ತೀನಿ. ಅಲ್ಲ ಅಳಿಯಂದ್ರೆ, ಇಷ್ಟೆಲ್ಲ ಆಯ್ತಲ್ಲ, ಮುಂದೇನು? ಈ ಮನೇಲಿ ನನ್ ಮಗಳ ಗತಿ ಏನು? ನಿಮ್ ಜೀವನದಲ್ಲಿ ಅವಳ ಸ್ಥಾನ ಏನು? ಅವ್ರು ಇವ್ರು ಸೇವೆ ಮಾಡ್ಕೊಂಡು ಕಸ ಮುಸ್ರೆ ತಿಕ್ಕೊಂಡಿರ್ಬೇಕಾ? ನಾನ್ ಬುದ್ಧಿವಂತೆ ಅಲ್ಲ, ದಡ್ಡಿ. ಆದ್ರೆ ನನಗೆ ಈ ಪ್ರಶ್ನೆ ಬಂದಿರ್ಬೇಕಾದ್ರೆ ನನ್ ಮಗಳಿಗೆ ಬಂದಿರಲ್ವಾ? ಅವತ್ ನನ್ನ ಮಗಳಿಗೋಸ್ಕರನೇ ಫಂಕ್ಷನ್ ಮಾಡಿಸಿ ನಮ್ಮನ್ನೆಲ್ಲ ಕರ್ಸಿ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ, ಐ ಲವ್ ಯು ಅಂದ್ರಿ. ಐ ಲವ್ ಯು ಲೀಲಾ. ಮತ್ತೊಂದಿನ ಮುಹೂರ್ತ ಇಟ್ಟಿದೀವಿ, ಮದ್ವೆಗೆ ಬನ್ನಿ ಅಂದ್ರಿ. ಮದ್ವೆಯಲ್ಲಿ ಸಂಭ್ರಮನೋ ಸಂಭ್ರಮ. ನಾನು ಖುಷಿ ಪಟ್ಟೆ, ಈಗ್ಲಾದ್ರೂ ನನ್ನ ಮಗಳ ಜೀವನ ದಡ ಸೇರ್ತಲ್ಲ ಅಂತ. ಆದ್ರೆ ಕೊನೆಗೆ ಆಗಿದ್ದೇನು?
ಆಯ್ತು, ಆಗಿದಾಯ್ತು. ಅದನ್ನ ಯಾರು ತಡೆಯೋದಕ್ಕಾಗಲ್ಲ. ಆದ್ರೆ ಈಗ ನನ್ನ ಮಗಳ ಜೀವನಕ್ಕೆ ಏನು ಉತ್ತರ ಕೊಡ್ತೀರಾ ನೀವೇ ಹೇಳಿ. ಹೇಳಿ. ನಮ್ಮನ್ನೇನೋ ಕರ್ಸಿ ಕ್ಷಮೆ ಕೇಳಿದ್ವಿ, ಆದ್ರೆ ಅಷ್ಟ್ ಸಾಕ? ಲೀಲಾ ಜೀವನಕ್ಕೊಂದು ದಾರಿ ಬೇಡ್ವಾ? ಅದಕ್ಕೇನ್ ಮಾಡ್ತೀರಾ ಮೊದಲು ಹೇಳಿ. ಪ್ಲೀಸ್ ಅಕ್ಕ, ನಮ್ಮ ಅಪ್ಪ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀವು ಏಜೆ ಗಂಡ ಹೆಂಡತಿ, ಈ ಮನೆಯವರೆಲ್ಲ ನಿಮ್ಮವರು. ಪ್ಲೀಸ್ ನನ್ನ ಮಾತು ನಂಬಿ ಅಕ್ಕ, ಪ್ಲೀಸ್. ಅಕ್ಕ ಅಕ್ಕ, ಈ ಫೋಟೋಸು ವಿಡಿಯೋಸ್ ಎಲ್ಲ ನೋಡಿದ್ರಾ? ಇಲ್ಲ ಲೀಲಾ, ಯಾಕೋ ನೋಡಬೇಕು ಅಂತ ಅನಿಸ್ಲಿಲ್ಲ, ಅದಕ್ಕೆ ನೋಡಲಿಲ್ಲ. ನೋಡಬೇಕು ಅಂತ ಅನಿಸ್ಲಿಲ್ವಾ? ಅಕ್ಕ, ನೀವು ನೋಡ್ತಾ ಹೋದ್ರೆ ನಿಮ್ಮ ಟೆನ್ಷನ್ ಎಲ್ಲ ಹಾರೋಗ್ಬಿಡುತ್ತೆ. ನೋಡಿ ಅಕ್ಕ, ತಗೊಳ್ಳಿ, ನೀವು ಇದನ್ನ ಮಾತ್ರ ಮಿಸ್ ಮಾಡಬೇಡಿ. ನಿಮಗೆ ಮನಸ್ಸಿಲ್ಲ ಅಂದರೂ ನೀವು ನೋಡ್ತಾ ಹೋಗಿ, ಆಗ ನಿಮಗೆ ಗೊತ್ತಾಗುತ್ತೆ ನಾವು ಸುಳ್ಳು ಹೇಳ್ತಿದ್ದೀವೋ ಅಥವಾ ಮೋಸ ಮಾಡ್ತಿದ್ದೀವೋ ಅಂತ. ಅಯ್ಯೋ ಲೀಲಾ, ನಾನು ಹಾಗೆಲ್ಲ ಏನು ಅಂದ್ಕೊಂಡಿಲ್ಲ. ಇಲ್ಲ ಅಕ್ಕ, ನಿಮ್ಮ ಜಾಗದಲ್ಲಿ ನಾನಿದ್ದು ನನಗೂ ಏನೋ ನೆನ್ಪು ಬರ್ತಿರಲಿಲ್ಲ ಅಂದರೆ ನಾನು ಹೀಗೆ ಅನ್ಕೋತಾ ಇದ್ದೆ. ಈಗ ನಿಮಗೆ ಸತ್ಯ ಗೊತ್ತಾಗಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿರೋ ಪ್ರಶ್ನೆಗೆಲ್ಲ ಉತ್ತರ ಸಿಗಬೇಕು. ಅದಕ್ಕೆ ನೀವು ಇದನ್ನ ನೋಡಲೇಬೇಕು. ದಯವಿಟ್ಟು ನೋಡಿ ಅಕ್ಕ, ಪ್ಲೀಸ್. ಅದು ಸರಿ, ನೀನು ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ಯಾ? ನಾನು ಯಾಕೆ ಇಷ್ಟು ಒತ್ತಾಯ ಮಾಡ್ತಿದ್ದೀನಿ ಅಂದರೆ, ಜಗತ್ತಲ್ಲಿ ಎಲ್ಲರೂ ಪ್ರೀತಿ ಮಾಡ್ತಾರೆ, ಆದರೆ ಪ್ರೀತಿಗೆ ಒಂದು ಲಿಮಿಟ್ ಇರುತ್ತೆ. ಲಿಮಿಟ್ಲೆಸ್ ಆಗಿ ಹೇಗೆ ಪ್ರೀತಿ ಮಾಡ್ತಾರೆ ಅಂತ ನೀವು ತಿಳ್ಕೋಬೇಕು ಅಂದರೆ ನೀವು ಇದನ್ನ ನೋಡಲೇಬೇಕು ಅಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.